ಮಂಡಳಿಗಳಿಗೆ ಈಗಾಗಲೇ MLAಗಳಿಗೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಕೊಡಬೇಕನ್ನೋದು ತೀರ್ಮಾನ ಆಗಿದೆ. ಅದು ಕೆಲವರು MLAರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿರುವಂಥ ಸುಳ್ಳದು. ಪಟ್ಟಿಯಲ್ಲಿ ಆ ಥರ ಏನಿಲ್ಲ. 3 ಜನರಿಗೂ ಕೊಡಬೇಕನ್ನೋದು ತೀರ್ಮಾನ ಆಗಿದೆ. ಬಹುಶಃ ಇನ್ನೊಂದು 2-3 ಸಲ ಡೆಲ್ಲಿ ಹೋಗ್ಬಿಟ್ಟು ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನೋ ಸುದ್ದಿ ಇದೆ. ನನ್ನ ಲೆಕ್ಕ ಖಂಡಿತ ಅದು ಆಗುತ್ತೆ. ನನ್ನ ಲೆಕ್ಕ ಕಾರ್ಯಕರ್ತರಿಗೂ ಕೊಡಬೇಕು, ಮುಖಂಡರಿಗೂ ಕೊಡಬೇಕು, ಮತ್ತು ಕೆಲವು ಹಿರಿಯ MLAಗಳು ಇರ್ತಾರೆ ಅವರಿಗೂ ಕೊಡ್ರಿ ಅಂತ ನಾವು ಕೇಳಿದ್ದೀವಿ ಅಷ್ಟೇ. ಇಲ್ಲ, ನಾನು ಯಾವತ್ತೂ ಕೇಳಿಲ್ಲ. ನಾನು ಯಾವತ್ತೂ ನಿಗಮ ಬಗ್ಗೆ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೌದು. MP ಸ್ಥಾನದ್ದು ಈಗಾಗಲೇ ಕೇಳಿದ್ದೀನಿ ನಾನು. MP ಸ್ಥಾನದ್ದು ನಾನೊಬ್ಬ ಆಕಾಂಕ್ಷಿ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ಈಗ 3 ಜನ ಆಯ್ಕೆ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಮತ್ತು ಸಂಗಮೇಶ್ ಅವರ ಜೊತೆಗೆ 3 ಜನರನ್ನು ಆಯ್ಕೆ ಮಾಡಿ ನೀವು ಕಳಿಸ್ಕೊಡ್ಬೇಕು, ನಾವು ಸರ್ವೆ ಮಾಡ್ತೀವಿ, ಸರ್ವೆಯಲ್ಲಿ ಯಾರ್ದು ಬರುತ್ತೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 3 ಜನ ಇನ್ನೂ ತೀರ್ಮಾನ ಆಗಿಲ್ಲ. ನಾವು ಮೀಟಿಂಗ್ ಮಾಡ್ಬೇಕೀಗ. ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಕೂತ್ಕೊಂಡು ಸಂಗಮೇಶು ನಾನು ಕೂತ್ಕೊಂಡು ತೀರ್ಮಾನ ಮಾಡಿ 3 ಜನರನ್ನ ಒಂದು ಪಟ್ಟಿ ಕಳಿಸ್ಕೊಡ್ಬೇಕು. ರೇಸಲ್ಲಿ ಇದ್ದಾರೆ, ಸುಮಾರು ಜನ ಇದ್ದಾರೆ. ಅವ್ರನ್ನೆಲ್ಲ ನಾವು ನೋಡಿ ಅಳೆದು ತೂಕ ಮಾಡಿ 3 ಜನ ಕಳಿಸ್ತೀವಿ. ಅಲ್ಲ ರೀ, ನೋಡಿ ಬರುತ್ತೆ ಅದು. ನಾವು ಕಳಿಸ್ತೀವಿ, ಅವರು ಸರ್ವೆ ಮಾಡ್ತೀವಿ, ಸರ್ವೆಯಲ್ಲಿ ಯಾರ ಹೆಸರು ಬರುತ್ತೆ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ದೇನು ಬದಲಾವಣೆ, ನನ್ನ ಹೆಸರು ಒಂದು ಹೋಗುತ್ತೆ ಅಂತ ತಿಳ್ಕೊಳ್ರಿ. ಅದರಲ್ಲಿ ಯಾವ ಬದಲಾವಣೆ ಕಾಣಲ್ಲ. ಹಂಗಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಖಂಡಿತ ಅವರು ವಿರೋಧ ಪಕ್ಷವಾಗಿ ಪ್ರತಿಭಟನೆ ಮಾಡೋದು ಸತ್ಯ. ಆದರೆ ಅವ್ರಿಗೆ ಏನಾಗಿದೆ, ಅವ್ರಿಗೆ ಹಿಂದುತ್ವ ರಾಮನ ಹೆಸರಲ್ಲಿ ಇರುವಂಥದ್ದಿಲ್ಲ. ರಾಮನ ಇವತ್ತು ಏನು ದೇವಸ್ಥಾನ ಮಾಡ್ತಾರೆ, ನಾವೇನು ಬೇಡ ಅಂದಿಲ್ಲ, ನಮಗೂ ಖುಷಿನೇ. ನಾವು ಸಹ ರಾಮನ ಇದಾಗಿ ನಾವು ದೇವ್ರ ಭಕ್ತರೇ ಅಲ್ವಾ, ಅದರಲ್ಲೇ 2 ಮಾತಿಲ್ಲ. ಅವ್ರು ಒಳ್ಳೇದಾಗಲಿ, ನಾವೇ ಬೇಡ ಅನ್ನಲ್ಲ. ಆದರೆ ಅದನ್ನು ಯಾವುದೋ ಒಬ್ಬ ಕಾರ್ಯಕರ್ತರು ಬಂದು ಮಾಡಿದರೆ, ಹಿಂದುತ್ವವಾದಿಗಳು ಬಂದು ಮಾಡಿದರು, ರಾಮನ ಹೋರಾಟ ಮಾಡಿದವ್ನು ಬಂದು ಮಾಡಿದಂಥದ್ದು, ಅಥವಾ ಇಲ್ಲೊಬ್ಬ ಶಾಸಕರು ನಮ್ಮ ಕಾಂಗ್ರೆಸ್ ಸರ್ಕಾರ ಗುಂಡಾ ರಾಜ್ಯ ಅಂತ. ಯಾರ ಕಾಲದಲ್ಲಿ ಗುಂಡಾ ರಾಜ್ಯ ಇತ್ತು ಅನ್ನೋದು ಅವ್ರು ಯೋಚನೆ ಮಾಡಬೇಕು. ನಮ್ಮ ಕಾಲದಲ್ಲಿ ಗುಂಡಾ ರಾಜ್ಯ ಆಗಿತ್ತು, ಅವ್ರ ಕಾಲದಲ್ಲಿ ಗುಂಡಾ ರಾಜ್ಯ ಮಾಡಿದಕ್ಕೆ ತಾನೇ 65 ಸೀಟಿ ಬಂದಿದ್ದವರು. ಯೋಚನೆ ಮಾಡ್ಬೇಕಾದ್ರೆ ಕಲ್ಗಡ್ ಪ್ರಭಾಕರ್ ಭಟ್ರು ಏನು ಮಾತಾಡ್ತಾರೆ ಅವರು? ಅವರ ಹಿರಿತನಕ್ಕೆ ಈ ಥರ ಬೇಕಾ ಅಲ್ವಾ? ಯೋಚನೆ ಮಾಡಬೇಕು. ಯಾರೇ ಇರ್ಬೋದು, ಇವತ್ತು ಯಾರು ರಾಮ ಜನ್ಮಭೂಮಿಗೆ ನಾವು ಯಾರು ವಿರೋಧ ಮಾಡಿಲ್ಲ, ನಾವು ಯಾರು ಇದು ಮಾಡಲಿಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಕರೆದಿಲ್ಲ ಅಂದ್ರೆ ಪರವಾಗಿಲ್ಲ, ರಾಮ ಎಲ್ಲಿದ್ರು ಕೈ ಮುಗಿಯೋದು. ಓ ರಾಮ ಸ್ವಾಮಿ ಕಾಪಾಡಪ್ಪ ಅಂತ ಹೇಳಿದ್ರೆ ಆಯ್ತು, ಅಲ್ಲಿಂದ ಕೈ ಮುಗಿತೀವಿ ನಾವು. ಅದಕ್ಕೇನು ತಪ್ಪೇನಿದೆ? ಇರ್ಬೋದು, ಯಾಕಂದ್ರೆ ಅವರಿಗೆ ಪ್ರತಿ ವರ್ಷನೂ ಒಂದೊಂದು ಸಿಕ್ಕುತ್ತೆ. ಅವರಿಗೆ ಹಿಂದಿನ ಕಾಲದಲ್ಲಿ ಒಂದು ಘಟನೆ ಬಂತು, ಅವರಿಂದ ಅದೊಂದು ಪ್ಲಸ್ ಆಯ್ತು. ಈಗ ರಾಮ ಮಂದಿರ ಇಟ್ಕೊಂಡು ಮನೆಗೆ ಅಕ್ಷತೆ ಕೊಡ್ತಾರೆ, ಕೊಡ್ಲಿ, ಬೇಡ ಅನ್ನೋದಲ್ಲ. ಅದ್ರ ಬಗ್ಗೆ ನನಗೇನು ಇದು ಅಭ್ಯಂತರ ಇಲ್ಲ. ಅವರು ಪಾಪ ರಾಮ ಮಂದಿರನ ವಿಭ್ರಂಜನೆ ಮಾಡಿ ಬಹಳ ದೊಡ್ಡ ಮಟ್ಟಿಗೆ ಎತ್ತರ ತಗೊಂಡು ಹೋಗ್ತಾರೆ. ಸ್ವಾಮಿ, ನೀವು ತಗೊಂಡೋಗಿ, ದೇವರುಗಳಿಗೂ ತಗೊಂಡೋಗಿ, ದೇವಸ್ಥಾನಗಳು ತಗೊಂಡೋಗಿ. ಈ ದೇಶದ ಬಹಳಷ್ಟುಗಳು ಇವತ್ತು ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಕನ್ನಡ ಶಾಲೆಗಳು, ಇತರೆ ಎಲ್ಲವೂ ಇವತ್ತು ಅನಾಥ ಆಗ್ತಾ ಇದಾವೆ. ಅದ್ರ ಕಡೆನೂ ಅವೇರ್ನೆಸ್ ಕೊಡ್ರಿ. ಸರ್ ನೋಡಿ, ದೇವ್ರು ಎಲ್ರಿಗೂ ದೇವ್ರೆ, ನಮ್ಗೊಬ್ರೇ ಅಲ್ಲ, ಅವರಿಗೂ ದೇವ್ರೆ, ನಮಗೂ ದೇವ್ರೆ. ನಾವು ಕೈ ಮುಗಿತೀವಿ, ಅವರು ಕೈ ಮುಗಿತಾರೆ. ಹಂಗಂತ ಯಾವುದೇ ವಾತಾವರಣ ಚೇಂಜ್ ಆಗೋ ಪ್ರಶ್ನೆ ಇಲ್ಲ. ಅವ್ರಿಗೆ ಏನಾಗಿದೆ ಅಂದರೆ ಇದೊಂದು ಚಾನ್ಸು. ನಾವು ರಾಮ ಮಂದಿರ ಕಟ್ಟಿದ್ದೀವಿ ಅಂತ ಮನೆ ಅಕ್ಷತೆಗಳು ಕೊಟ್ಟು ಜನರ ಏನಾದ್ರು ಎಳ್ಕೊಳಕ್ಕಂತ ಪ್ರಯತ್ನ ಪಟ್ಟಿದ್ರೆ ಅದು ಯಾವುದೂ ನಡೆಯೋದಿಲ್ಲ. ಜನರಿಗೆ ಗೊತ್ತಿದೆ ಅಲ್ವಾ? ಥ್ಯಾಂಕ್ ಯು. ಪಾಪ ಅದೇ ನಾನು ಬೇಡ ಅನ್ನಕ್ಕೆ, ಅವ್ರ ಪಕ್ಷ ಅವ್ರ ಉಪಾಧ್ಯಕ್ಷರು ಕೊಡ್ಕೋಬೋದು, ಕಾರ್ಯದರ್ಶಿನೂ ಕೊಡ್ಬೋದು, ಏನು ಬೇಕಾದ್ರೂ ಕೊಡಲಿ. ಅವ್ರ ಪಕ್ಷ ಸಂಘಟನೆ ಮಾಡಿ ಕೊಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಬರೋದಲ್ಲ. ಅವ್ರ ಪಕ್ಷ ಅದು, ಅವ್ರು ಯಾರಿಗೆ ಏನು ಬೇಕಾದ್ರೂ ಕೊಟ್ಕೊಳ್ಳಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೇನಪ್ಪ. ಅವರು ಪಕ್ಷ ಕಟ್ಕೊಂಡು ಇಡೀ ರಾಜ್ಯಾದ್ಯಂತ ಓಡಾಡಿ ಮುಂದೆ ರಾಜ್ಯ ಅಧ್ಯಕ್ಷರಾಗಲಿ ಅಂತ ಅವ್ರು ಹಾರೈಸ್ತೇನಪ್ಪ ನಾನು. ಸರಿಯಾ? ಮಧು ಬಂಗಾರಪ್ಪರ ಮೇಲೆ ಬಿಜೆಪಿ ಆರೋಪ ಮಾಡ್ತಾರೆ, ಸಾಕಷ್ಟು ಆರೋಪಗಳು ಮಾಡ್ತಿದ್ದಾರೆ. ನೋಡಿ, ಒಂದು ಕೋರ್ಟಲ್ಲಿ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಇರುತ್ತವೆಲ್ಲ ಅಪಾದನೆ ಮಾಡೋದು, ಆರೋಪ ಮಾಡೋದು ಸಹಜ. ಅದನ್ನ ಮುಕ್ತವಾಗಿ ಬರುವಂತ ಕೆಲಸ ಅವರಲ್ಲಿ ಇರುತ್ತೆ. ಅದನ್ನ ಕೋರ್ಟ್ ನೋಡ್ಕೊಳ್ತದೆ, ಕೋರ್ಟ್ ವಿಚಾರ. ಅದನ್ನ ನಾವೇನು ಮಾತಾಡಕ್ ಬರೋದಲ್ಲ. ಬಿಜೆಪಿಗೆ ಇದು ಯಾವ್ದಾದ್ರು ಬೇಕಲ್ರಿ, ಅದ ಹಂಗಾಗಿ ಅವ್ರ ಕೆಲಸ ಇಲ್ಲ. ಈಗ ಅದಾರು ಮಾಡ್ತಾರೆ. ಹಂಗಾಗಿ ಅವರಿಗೆ ಅವ್ರ ಮುಂದೆ ಎಷ್ಟಿಲ್ವಾ? ಈಗ ವಿಜೇಂದ್ರ ತೆಗಿಸ್ಲಾ? ವಿಜೇಂದ್ರ PSI ಹಗರಣದಲ್ಲಿ ಇದ್ದಾರೆ. 60 ಕೋಟಿ ರೂಪಾಯಿ ಅವನು PF ಸಿಕ್ತಲ್ಲ, 60 ಕೋಟಿ ರೂಪಾಯಿ. ಅದು ದುಡ್ಡೇನು ಅವ್ರ ಅಪ್ಪನ ಮನೆ ತಂದಿದ್ರಾ? ಅದಲ್ಲ ದುಡ್ಡಲ್ವಾ? ಈಗ 40,000 ಕೋಟಿ ಹೊಡೆದ್ರು ಅಂತ, ಅಪ್ಪ ಮಕ್ಕಳು ಹೊಡೆದಾರ ಅಂತ ಹೇಳಿ ಈಗ ಯತ್ನಾಳ್ ಹೇಳ್ಯಾರೆ. ನೀವು ಅವೆಲ್ಲ ತನಿಖೆ ಮಾಡಿರಿ, ಗೊತ್ತಾಗುತ್ತಲ್ಲ. ಅವ್ರ ಪಕ್ಷದಲ್ಲೇ ಹುಳ ಬಿದ್ದಿದೆ, ಬೇರೆಯವ್ರು ಇದು ಮಾಡೋದು ಬೇಡ ಅಂತ ಹೇಳೋದು ಖಂಡಿತ ಒಳ್ಳೇದಾಗ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.